Hello guys, welcome back to Bank Kannadiga. There is a new update regarding Union Bank LBO result and ನಾನು ಅದು ಕಾಲ್ ಕೂಡ ಮಾಡಿದ್ದೆ ರಿಸಲ್ಟ್ ಯಾವಾಗ ಅಂತ. ಆ್ಯಂಡ್ ಈ ಸಿಬಿಲ್ ಸ್ಕೋರು ತುಂಬ ಜನಕ್ಕೆ ಮೆಸೇಜ್ ಬಂದಿದೆ ಇವತ್ತು, ಅಂದರೆ ಸ್ವಲ್ಪ ಜನಕ್ಕೆ ಬಂದಿದೆ, ತುಂಬ ಜನಕ್ಕಿಂತ ಹೇಳೋಕ್ಕಾಗಲ್ಲ. ನಾನು ಅದ್ರ ಬಗ್ಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ದು ಜಸ್ಟ್ ಅವ್ರು ಹೇಳೋದೇ ಒಂದು, ನೀವು ಏನು ಕೇಳಿದ್ರು ಫೈನಲ್ ರಿಸಲ್ಟ್ ಬರುತ್ತೆ, ಫೈನಲ್ ರಿಸಲ್ಟ್ ಬರುತ್ತೆ. ಸ್ಕೋರ್ ಕಾರ್ಡ್ ಕೇಳಿದ್ರು ಫೈನಲ್ ರಿಸಲ್ಟ್ ಬರುತ್ತೆ ಅಂತಾರೆ. ಯಾವಾಗ ಬರುತ್ತೆ ಅಂತಂದರೆ ಬಿಫೋರ್ ಏಪ್ರಿಲ್ ಎಂಡ್ ಅಂತ ಬರ್ತಾರೆ ಅಂತಲೇ ರಿಪ್ಲೈ ಕೊಟ್ಟಿದ್ದು ಸಿಬಿಲ್ ಬಗ್ಗೆನೂ. ಆ್ಯಂಡ್ ಯೂನಿಯನ್ ಬ್ಯಾಂಕ್ ಒಂಥರ ನಮ್ಮ ಫೀಲಿಂಗ್ಸ್ ಜೊತೆ ಜಗ್ಲಿಂಗ್ ಮಾಡ್ತಿದೆ. ಫಸ್ಟು ರಿಸಲ್ಟ್ನ 3 months ಡಿಲೇ ಮಾಡಿದರು. ಅದಾದಮೇಲೆ ಡಿ ವಿ ಕರೆದ್ರು, ಓಕೆ ಡಿ ವಿ ಚೆನ್ನಾಗಿ ಮಾಡಿದರು, ಎಲ್ ಪಿ ಟಿ ಚೆನ್ನಾಗಿ ಮಾಡಿದರು. ನೆಕ್ಸ್ಟು ವಿತಿನ್ 2 ವರ್ಕಿಂಗ್ ಡೇಸಲ್ಲಿ ಮತ್ತೆ ಲಿಸ್ಟ್ ಬಿಟ್ಟರು ಇಂಟರ್ವ್ಯೂಗೆ ಅಂತ. ಆ್ಯಂಡ್ ಇಂಟರ್ವ್ಯೂ ಆದಮೇಲೆ ತುಂಬ ಜನಕ್ಕೆ ಏಪ್ರಿಲ್ 15th ಅಷ್ಟರಲ್ಲಿ ಜಾಯ್ನಿಂಗೇ ಕೊಡ್ತೀವಿ ಅಂತ ಅಂದರು. ಆಲ್ರೆಡಿ ಏಪ್ರಿಲ್ 11. ಸೊ ಇವತ್ತು ತುಂಬ ಜನ ಒಬ್ಬೊಬ್ಬರಾಗಿ ಮೆಸೇಜ್ಗಳು ಬರ್ತಿದ್ದಾವೆ. ಸೊ ನನ್ನ ಒಪಿನಿಯನ್ ಕೇಳಿದರೆ, ಅಂದರೆ 1 by 1 ಚೆಕ್ ಮಾಡ್ತಿದ್ದಾರೆ. ಇದು ಸಿಸ್ಟಮ್ ಜನ್ರೇಟೆಡ್ ಅಲ್ಲ, ಅಂದರೆ ಒಂದೇ ಸಲ ಎಲ್ರಿಗೂ ಮೆಸೇಜ್ ಕಳಿಸೋವಂಥದ್ದಲ್ಲ. ಈಗ ಫಾರ್ ಎಕ್ಸಾಂಪಲ್ ಯುವರ್ ಸೆಲೆಕ್ಟೆಡ್ ಅಂತ ಕಳಿಸೋದು, ಎಷ್ಟು ಜನ ಸೆಲೆಕ್ಟ್ ಆಗಿರ್ತಾರೆ ಅವ್ರಿಗೆ ಅಟ್ ಎ ಟೈಮ್ ಮೆಸೇಜ್ ಕಳಿಸ್ತಾರೆ ಅಥವಾ ಮೇಲ್ ಮಾಡ್ತಾರೆ. ಬಟ್ ಇದು ಒಬ್ಬ ಪರ್ಸನ್ದು ಕನ್ಸೆಂಟ್ ಫಾರ್ಮ್ ತೊಗೊಂಡು ಆ ಫಾರ್ಮಲ್ಲಿ ಅವ್ರದ್ದು ಕನ್ಸೆಂಟ್ ಏನೇನಿರುತ್ತೆ, ಅವ್ರ ಪ್ಯಾನ್ ನಂಬರ್ ಅದೆಲ್ಲ ಟೈಪ್ ಮಾಡಿಬಿಟ್ಟು ಸಿಬಿಲ್ಗೆ ಅಸೆಸ್ ಮಾಡೋದ್ರಿಂದ ನನ್ನ ಐಡಿಯಾ ಏನು ಅಂದರೆ ಎಲ್ಲರದು ಚೆಕ್ ಮಾಡ್ತಾ ಬರ್ತಿದ್ದಾರೆ, ಒಬ್ರಿಗೆ ಮೆಸೇಜ್ ಬರ್ತಿದೆ ಅಂತ. ಆ್ಯಂಡ್ 2 ಮೆಸೇಜ್ ಬಂದಿರುತ್ತೆ. ಒಂದು ಎಂಕ್ವೈರಿಂಗ್ ಅಬೌಟ್ ಲೋನ್ ಅಂತ ಬರುತ್ತೆ ಯೂನಿಯನ್ ಬ್ಯಾಂಕು. ಮೇ ಬಿ ಅಂದರೆ ಅವರು ರೀಸನ್ ಕೊಡಬೇಕು ಏನಕ್ಕೆ ಚೆಕ್ ಮಾಡ್ತಿದ್ದಾರೆ ಅಂತ ಸಿಬಿಲ್ನ. ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ನಂದು ಸಿಬಿಲ್ ರಿಪೋರ್ಟ್ ಚೆಕ್ ಮಾಡಿದೆ ನಾನು ಇವಾಗ ಜಸ್ಟು. ನಾನು ಲಿಂಕ್ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ. ನೀವು ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಆಗಿ, ಫ್ರೀ ರಿಜಿಸ್ಟ್ರೇಷನ್ ಇರುತ್ತೆ ಆ್ಯಂಡ್ ಫ್ರೀಯಾಗೆ ನೀವು ಚೆಕ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಎಂಕ್ವೈರಿ ಪರ್ಪಸ್ಸು ಕನ್ಸ್ಯೂಮರ್ ಲೋನ್ ಅಂತ ಹಾಕಿದರೆ ನಿಮಗೆ ಸಿಬಿಲ್ ಚೆಕ್ ಮಾಡಬೇಕಿದ್ರೆ ಯೂನಿಯನ್ ಬ್ಯಾಂಕ್ ಅವರು ನಿಮಗೆ ಆ ಮೇಲ್ ಬರುತ್ತೆ, ಎಂಕ್ವೈರಿಂಗ್ ಅಬೌಟ್ ಲೋನ್ ಅಪ್ಲಿಕೇಶನ್ ಅಂತ. ಸೊ ನನಗಿನ್ನೂ ಅವ್ರದ್ದು ಬಂದಿಲ್ಲ. ನಾನು ಲಾಸ್ಟ್ ಟೈಮು 2023 IDBI ಫಸ್ಟ್ ಬ್ಯಾಂಕ್ ಅವ್ರಿಗೆ ಮೊಬೈಲ್ ಏನೋ ತೊಗೊಂಡಿದ್ದೆ ಅನಿಸುತ್ತೆ, ಅದಕ್ಕೋಸ್ಕರ ಲೋನಿಗೆ ಅಪ್ಲೈ ಮಾಡಿದ್ದೆ. ಆ್ಯಂಡ್ ಅದು ನಂದು ಡಿಸೆಂಬರಲ್ಲೇನೋ ಕ್ಲಿಯರ್ ಆಗಿತ್ತು 2023. ಅದಾದಮೇಲೆ ಬ್ಯಾಂಕ್ ಎಕ್ಸಾಮು 2024 ಬ್ಯಾಂಕ್ ಎಕ್ಸಾಮು ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಈ ಲೋನ್ಗೆ ಏನು ಬೇಡ, ಮತ್ತೆ ಯಾರು NOC ಕೊಡೋದು ಅದು ಇದು ಮಾಡ್ತಾರೆ ಅಂದ್ಬಿಟ್ಟು ನಾನು ಮತ್ತೆ ಯಾವುದು ಲೋನ್ ತೊಗೊಂಡಿಲ್ಲ. ಸೊ ನಂದು ಸಿಬಿಲ್ ಸ್ಕೋರ್ ಬಂದ್ಬಿಟ್ಟು 746ರಲ್ಲಿದೆ. ಆ್ಯಂಡ್ ತುಂಬ ಜನಕ್ಕೆ ಸಿಬಿಲ್ ಸ್ಕೋರು ಮೇ ಬಿ ಶೋ ಆಗ್ತಿರಲ್ಲ ಅಥವಾ ರಿಪೋರ್ಟ್ ಇರಲ್ಲ. ಅವ್ರದ್ದು ಲೋನೇ ನೀವೇನು ಯಾವಾಗಲೂ ಕ್ರೆಡಿಟ್ ತೊಗೊಂಡೇ ಇಲ್ಲ ಅಂತಂದರೆ ನಿಮಗದು ಇರಲ್ಲ. ಆ್ಯಂಡ್ ಅದು ಒಳ್ಳೆ ಸೈನೆ. ಸೊ ನಥಿಂಗ್ ಟು ವರಿ ಅಬೌಟ್ ದಟ್. ಬಟ್ ಏನಕ್ಕೆ ಚೆಕ್ ಮಾಡ್ತಿದ್ದಾರೆ, ಅಥವಾ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಚೆಕ್ ಮಾಡ್ತಿದ್ದಾರಾ ಅಥವಾ ಎಲ್ಲರದ್ದು ಚೆಕ್ ಮಾಡ್ತಿದ್ದಾರಾ ಅಂತ ನನಗೂ ಐಡಿಯಾ ಇಲ್ಲ, ಕನ್ಫ್ಯೂಷನ್ ಇದೆ. ಸೊ ಯಾರ್ಯಾರಿಗೆ ಸಿಬಿಲ್ ಸ್ಕೋರ್ ಚೆಕ್ ಮಾಡಿರೋ ಮೆಸೇಜ್ ಬಂದಿದೆ ಪ್ಲೀಸ್ ಕಮೆಂಟ್ ಹಾಕಿ. ಆ್ಯಂಡ್ ನನಗಿನ್ನೂ ಮೆಸೇಜ್ ಬಂದಿಲ್ಲ.